ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ತುಂಬ ಚೆನ್ನಾಗಿರಬೇಕು, ಆರೋಗ್ಯವಾಗಿರ್ಬೇಕು ಅಂತ ಬಯಸ್ತಾ ಇದ್ದೀನಿ. ಬ್ಲಾಗ್ ಮಾಡೋಣ ಅನ್ಕೊತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊತಿದ್ದೀವಿ. ಎಲ್ಲ ಆಗಿದೆ, ರೆಡಿ ಕೂಡ ಆಗಿದ್ದೀವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತ ನಿಮ್ಗೆ ನೋಡಿಸ್ತೀವಿ. ಇವಾಗ ನಾನು ರಿವೀಲ್ ಮಾಡಲ್ಲ, ಅಲ್ಲಿ ಹೋದ್ಮೇಲೆ ನೋಡಿಸ್ತೀನಿ ನಿಮಗೆ. ಇದು 2 ಡೇಸಲ್ಲೆಲ್ಲ ಅಪ್ಲೋಡ್ ಮಾಡ್ಬಿಡ್ತೀನಿ ಬೇಗನೆ. ಮತ್ತು ನೆಕ್ಸ್ಟ್ ಬ್ಲಾಗ್ಸು ನೆಕ್ಸ್ಟ್ ಅಪ್ಲೋಡ್ ಮಾಡ್ಕೊತಾ ಬರ್ತೀನಿ. ಇವತ್ತು ನೀನು ಇಷ್ಟು ಹ್ಯಾಪಿಯಾಗಿರೋದಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತು ಒಂದು ಗಿಫ್ಟ್ ತೊಗೊಂಡಿದ್ದೀನಿ. ಬಲವಂತ ಹಠ ಮಾಡಿ ತೆಗೆಸ್ಕೊಂಡೆ ನಾನು ಈ ಗಿಫ್ಟ್ನ. ನೋಡಿಸ್ತೀನಿ ನಿಮಗೆ. 1 2 3 ಇದು ನನ್ನ ನ್ಯೂ ಇಯರ್ ಗಿಫ್ಟು, ನ್ಯೂ ಮೆಂಬರ್ ಇನ್ ಮೈ ಫ್ಯಾಮಿಲಿ. ಇದ್ರ ಹೆಸರು ಮಿಮ್ಮಿ ಅಂತ ಇಕ್ಕಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಹಾಯ್ ಹಾಯ್ ಚಿಕ್ಕದಿದು 25 ಡೇಸ್ ಬೇಬಿ. ಹಾಯ್ ಅಷ್ಟೇ. ನೋಡೋಣ, ಇನ್ನು ನಿಮಗೆ ನೋಡಿಸ್ತೀನಿ ಇವತ್ತೆಲ್ಲ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟ್ ಮಾಡೋಣ ಬನ್ನಿ. ಪೂಜೆ ಕೂಡ ಆಯಿತು. ಇವಾಗ ಫೋನ್ ಮಾಡಿದಲ್ಲೇ ನಮ್ಮ ಅಕ್ಕ ಸುಧಾ ಹೋಗ್ಬೇಕು. ಇವಾಗ ಹೊರಟೋದೆ. ನಮ್ಮ ಮಿಮ್ಮಿನ ಏನು ಮಾಡ್ತೀವಿ ಅಂದರೆ, ನಮ್ಮ ಸುಜಾತ ನಿಮ್ಗೆ ಗೊತ್ತಿರಲ್ದು ಅಲ್ಲಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಕಾಣ್ತಿದಲ್ಲ, ಟೆಂಪೋ ಅದರಲ್ಲೇ ಹೋಗ್ತಿದ್ದಾರೆ ನಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್, ಪಕ್ಕದ ಮನೆಯವರೆಲ್ಲ. ಆಮೇಲೆ ನಮ್ಮ ಮೋಕ್ಷಿತನ್ ಕೂಡ ಅವ್ರ ಹತ್ರನೇ ಕೊಟ್ಟಿದ್ದೀನಿ. ನಾನು ಸುಬ್ಬು ಮಾತ್ರ ಬೈಕಲ್ಲಿ ಬರ್ತಿದ್ದೀವಿ. ಇಲ್ಲಿ ಸುಬ್ಬು ಜುಟ್ಟು ಅಡ್ಡ ಬರ್ತಿದೆ. ಇಲ್ಲಿ ಫೋನು ಫುಲ್ ಸ್ಪೀಡಲ್ಲಿ ಹೋಗ್ತಿದೆ ಬೈಕು. ನನಗೆಲ್ಲಿ ಫೋನ್ ಬಿದ್ದೋಗುತ್ತೋ ಅಂತ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತಿದೆ. ನಾನು ಫೋನ್ ಅಂದ್ರೆ ಫಸ್ಟೇ ಹುಚ್ಚು ಜಾಸ್ತಿ. ನನ್ನ ಫೋನ್ ನನಗೆ ತುಂಬ ಇಷ್ಟ. ಇಲ್ಲೆಲ್ಲ ರೋಡಲ್ಲಿ ಫುಲ್ಲು ಗಿಡ ಮರ, ಹಳ್ಳಿಯಲ್ಲಿ ಹೋಗಬೇಕು ಆ ಪ್ಲೇಸ್ಗೆ. ಇನ್ನೂ ರಿವೀಲ್ ಮಾಡಿಲ್ವಲ್ಲ, ರಿವೀಲ್ ಮಾಡ್ತೀನಿ ಬನ್ನಿ. ನಮ್ಮ ಮಿಮ್ಮಿನ ಅಲ್ಲಿ ಪಕ್ಕದ ಮನೆಯವ್ರಿಗೆ, ಹಳೆ ಮನೆ ಹತ್ರ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಸೆರ್ಲಾಕೆಲ್ಲ ಮಾಡಿ ಕೊಟ್ಬಿಟ್ಟು ಹೋಗ್ತಿದ್ದೀವಿ. ವಿಲೇಜ್ ಎಲ್ಲ ನೋಡಿಕೊಂಡು ತಣ್ಣಗೆ ಗಾಳಿ ಬರ್ತಿದೆ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಅವಾಗವಾಗ ಹಿಂಗೆ ಹೋಗ್ತಿರ್ಬೇಕು, ಲಾಂಗ್ ಡ್ರೈವ್ ಥರ ಚೆನ್ನಾಗಿರುತ್ತೆ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸಿಟಿಯಲ್ಲಿ ಟೌನಲ್ಲೆಲ್ಲ ಚೆನ್ನಾಗಿರಲ್ವಲ್ಲ. ಆಮೇಲೆ ಬರೋ ದಾರಿಯಲ್ಲಿ ಪ್ಲ್ಯಾನ್ ಮಾಡಿದೆ, ಕೇಕ್ ತೊಗೊಂಡು ಹೋಗೋಣ ಚೆನ್ನಾಗಿರುತ್ತೆ ಅಂತೇಳಿ. ಇಲ್ಲಿ ಪ್ಯಾಕ್ ಮಾಡಿಸಿದ್ದೀನಿ. ಪರವಾಗಿಲ್ಲ, ರೀಸನಬಲ್ ರೇಟೇ ಹೇಳಿದ್ರು, ಜಾಸ್ತಿ ಹೇಳ್ತಾರೆ ಅಂದ್ಕೊಂಡೆ ನಾನು. ಆಮೇಲೆ ಮಿಕ್ಚರ್ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡಿ ಅಂತೇಳ್ಬಿಟ್ಟು ಮಿಕ್ಚರ್ ಕೂಡ ಒಂದು 1/4 kg ತೊಗೊಂಡೆ. ಆಮೇಲೆ ಚಿಪ್ಸ್ ತೊಗೊಂಡೆ. ಇದನ್ನೆಲ್ಲ ಎತ್ಕೊಂಡು ಹೋಗ್ತಿದ್ದೀವಿ ಬೈಕಲ್ಲಿ. ಇನ್ನೇನು ಬಂದ್ಬಿಟ್ವಿ, ಸ್ವಲ್ಪ ದೂರನೇ. ನಾನು ಅಷ್ಟೊಂದು ವಿಡಿಯೋ ಮಾಡಿಲ್ಲ, ಏಕೆಂದರೆ ನನ್ನ ಫೋನು 3/4 ಭಾಗ ಅಲ್ಲಿದ್ದೀವಿ, ಸ್ವಿಚ್ ಆಫ್ ಆಗೋಯ್ತು. ಏನು ಮಾಡೋದಂತೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟೆಲ್ಲ ವೀಡಿಯೋ ಮಾಡಿದೆ. ನೋಡಿ, ಅಲ್ಲೇ ನಾನು ನೋಡಿಸ್ತಿದ್ದೀನಲ್ವ, ಅಲ್ಲೇ ಬಂದ್ಬಿಟ್ವಿ. ನೋಡಿ, ಇದು ಎಂಟ್ರೆನ್ಸು. ಒಬ್ಬೊಬ್ರಿಗೆ ಒಂದೊಂದು ಬೈಕ್ಗೆ 100 ರೂಪೀಸ್ ಚಾರ್ಜ್ ಮಾಡಿದ್ರು. ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ಸರಿ ಅಂತ ಹೋಗ್ತಿದ್ದೀವಿ. ಇದೆಲ್ಲ ಒಂದು ಕಾಡ್ ಥರ. ನಮ್ಮ ಫ್ಯಾಮಿಲಿ ಮೋಕ್ಷಿತೆಲ್ಲ ಒಳಗಡೆಗೆ ಹೋಗಿದ್ದಾರೆ. ಲಾಸ್ಟಲ್ಲಿ ನಾವು ಬರ್ತಿದ್ದೀವಿ, ನೋಡ್ತಿದ್ದೀವಿ ಎಲ್ಲಾದ್ರೂ ಕಾಣಿಸ್ತಾರ ಅಂತೇಳ್ಬಿಟ್ಟು. ಆಮೇಲೆ ಸಿಕ್ಕಿದ್ರು. ನೋಡಿ, ಬರೀ ಕಾಡೆ, ಯಾವ ಹುಲಿಯಾದರೂ ಬರ್ಬೋದು. ಇಲ್ಲಿ ಸಿಕ್ಕಿದ್ರು. ಮೋಕ್ಷಿತನ ತೊಗೊಂಡಿದ್ದೀನಿ. ಸ್ವಲ್ಪ ದೂರ ಬೈಕಲ್ಲೇ ಬಂದೆ. ಅವರೆಲ್ಲ ಅಲ್ಲಿಂದ ನಡ್ಕೊಂಬರ್ತಿದ್ದಾರೆ ಸ್ಟಾರ್ಟಿಂಗಿಂದನೂ. ಟೆಂಪೋನ ಗಾಡಿನೆಲ್ಲ ಒಳಗಡೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಫುಲ್ಲು ಕಾಡು ಥರ ಇರುತ್ತೆ, ಏನೂ ಇರಲ್ಲ, ನೆಟ್ವರ್ಕ್ ಕೂಡ ಇರಲ್ಲ, ಕಾಲ್ ಕೂಡ ಕನೆಕ್ಟ್ ಆಗಲ್ಲ ಇಲ್ಲಿ. ಇದೆಲ್ಲ ಫುಲ್ ಗಿಡ ಇದೆ. ನಡ್ಕೊಂಡು ಹೋಗ್ಬೇಕು, ತುಂಬ ದೂರನೇ ಇದೆ, 1.5 ಕಿಲೋಮೀಟರು. ಇಲ್ಲಿ ನೋಡಿ, ಎಲ್ಲ ಮುಂದೆ ಮಲ್ಲಿಕಾ, ಶ್ರಾವಣಿ, ನಮ್ಮ ಅಕ್ಕ ಎಲ್ಲ ಕೇಕ್ ಎತ್ಕೊಂಡು ಬರ್ತಿದ್ದಾರೆ. ನಾನು ಸ್ವಲ್ಪ ಲಗೇಜ್ ಹಿಂದೆ ಎತ್ಕೊಂಡಿದ್ದೀನಿ, ಊಟ ಮತ್ತು ಮೋಕ್ಷಿತಾಗಿ ಇಡ್ಲಿ ಆ ಥರದ್ದೆಲ್ಲ. ಇಲ್ಲಿ ಒಂದೊಂದೇ ನೋಡಿಸ್ತೀನಿ ಬನ್ನಿ. ಸ್ವಲ್ಪ ಟಯರ್ಡ್ ಆಯಿತು, ಜಾಸ್ತಿ ನಡೆದು ರೂಢಿ ಇಲ್ವಲ್ಲ, ಸ್ವಲ್ಪ ಹುಷಾರಾಗಿ ನಡಿಬೇಕು, ಇಲ್ಲಾಂದರೆ ಸ್ಕಿಡ್ ಆಯಿತು, ಬಾಯಲ್ಲಿರೋ ಅಲ್ಲೆಲ್ಲ ಕೆಳಗಡೆ ಇರುತ್ತೆ. ಇವಳು ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದೀವಿ. ಸ್ವಲ್ಪ ನಾನು ಅಷ್ಟೊಂದು ಜನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಅಲ್ಲಿ ಇಷ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಜನನೇ ಇದ್ದರು. ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಇಕ್ಕಿದ್ರು ಆ ಕಾಡಲ್ಲಿ ಕೂಡ. ಈ January 1st ತುಂಬ ಜನ ಬರ್ತಾರಂತೆ, ನಾರ್ಮಲಾಗಿ ಅಷ್ಟೊಂದು ಜನ ಬರಲ್ಲ. ಇದು ನಾನು 2nd ಟೈಮ್ ವಿಸಿಟ್ ಮಾಡ್ತಿರೋದಲ್ಲಿ. ನೋಡಿ ಹೆಂಗಿದೆ ನೋಡಿ, ಯಾವ ಪ್ರಾಣಿ ಬಂದ್ರೂ ಏನು ಗೊತ್ತಾಗೋದಿಲ್ಲ, ಅಂಥ ದೊಡ್ಡ ಕಾಡಿದು.
ನಡ್ಕೊಂಡು ನಿಧಾನವಾಗಿ ಹೋಗ್ತಿದ್ವಿ. ನೋಡಿ ಎಷ್ಟು ಚಿಕ್ಕ ಪ್ಲೇಸ್ ಅಂದರೆ ಅಷ್ಟು ಚಿಕ್ಕ ಪ್ಲೇಸು. ನಾನು ಮೋಕ್ಷಿತನ ತೊಗೊಂಡಿಲ್ಲ, ನಂಗೆ ಭಯ ಆಗುತ್ತೆ. ನಾನು ನಡೆಯೋದೇ ಸ್ವಲ್ಪ ಕಷ್ಟ, ಇನ್ನು ಮೋಕ್ಷಿತನ ಎತ್ಕೊಂಡು ಎಲ್ಲ ಬಿಡಿಸ್ಬಿಡ್ತೀನಿ ಅಂತ ನಮ್ಮ ಯಜಮಾನ್ರೆ ಎತ್ಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ. ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ವಿ. ನಾವು ಬಂದಾಗ ಸ್ವಲ್ಪ ಕಮ್ಮಿನೇ ಇದ್ದರು. ಕೇಕ್ ತಗೋ ಅಂತ ಹೇಳಿದೆ ನಾನು. ನಮ್ಮ ಅಕ್ಕ ನಡೆಯೋದು ಸ್ವಲ್ಪ ಕಷ್ಟ, ಇನ್ನು ನಮ್ಮ ಅಕ್ಕ ಬಿದ್ದೋ ಕೇಕ್ನ ಕೂಡ ಬೀಳಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತಗೊಳ್ಳೆ ಅಂತ ಹೇಳಿದೆ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಇವರು ಚಪ್ಪಲಿ ಎಲ್ಲ ಟಂಪೋಲೆ ಬಿಟ್ಟು ಬಂದಿದ್ದಾರೆ, ಹಾಕ್ಕೊಂಬರ್ತೀರಾ, ಚುಚ್ಚುತ್ತೆ ಕಾಲಿಗೆಲ್ಲ ಕಲ್ಲು. ನೆಕ್ಸ್ಟ್ ನೋಡ್ಕೊಂಡಿರಿ ಪ್ಲೇಸ್ನ ರಿವೀಲ್ ಮಾಡ್ತೀನಿ, ಆದರೆ ನೀರು ಕಮ್ಮಿ ಇತ್ತು, ಸ್ವಲ್ಪ ರಿವೀಲ್ ಮಾಡಿದೆ ಅನಿಸುತ್ತೆ. ಅದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇವಾಗೆಲ್ಲ ಫುಲ್ ಫೇಮಸ್ ಆಗ್ತಿದೆ ಈ ಪ್ಲೇಸು. ಫಸ್ಟ್ ಅಷ್ಟೊಂದು ಫೇಮಸ್ ಇರಲಿಲ್ಲ, ಅಷ್ಟೊಂದು ಜನ ವಿಸಿಟ್ ಮಾಡ್ತಿರ್ಲಿಲ್ಲ ಇಲ್ಲಿ. ಈಗಂತೂ ತುಂಬ ಜನ ಬ್ಯಾಂಗ್ಳೂರಿಂದ ತುಂಬ ಕಡೆಯಿಂದ ಬರ್ತಿದ್ದಾರೆ ಈ ಪ್ಲೇಸ್ ಫೇಮಸ್ ಆಗಿ. ಈಗೆಲ್ಲ ನೀರು ಕಮ್ಮಿ ಆಗಿದೆ, ಯಾವಾಗೂ ತುಂಬ ಚೆನ್ನಾಗಿರ್ತಿತ್ತು, ತುಂಬ ಜಾಸ್ತಿ ನೀರು ಬರ್ತಿತ್ತು, ಬಿಡ್ತಾ ಇರಲಿಲ್ಲ, ಅಷ್ಟು ನೀರು ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು. ಈಗಂತೂ ತುಂಬ ಕಮ್ಮಿ ಇತ್ತು, ಆದ್ರೂ ಎಂಜಾಯ್ ಮಾಡಿದ್ವಿ ಫ್ಯಾಮ್ಲಿ ಎಲ್ಲ. ನೋಡಿ ಹಿಂಗೆ ಕಲ್ಲಿಗಳಿದೆ ಅಂತ ಹೇಳ್ಬಿಟ್ಟು. ನನಗಂತೂ ಕಾಲು ನೋವೇ ಬಂತಪ್ಪ, ಹುಷಾರಾಗಿ ನಡ್ಕೊಂಡೇ ಹೋಗ್ತಿದ್ವಿ. ನಿಮಗೆಲ್ಲ ನೋಡ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟಿಂಗಿಂದ ಮಾಡಿದೆ, ಅದಕ್ಕೆ ಚಾರ್ಜ್ ಎಲ್ಲ ಖಾಲಿ ಆಯಿತು. ಪವರ್ ಬ್ಯಾಂಕು ನನ್ನ ಹತ್ರ ಇಲ್ಲ, ತೊಗೊಬೇಕು. ಈ ಥರ ಎಲ್ಲಾದರೂ ಹೋದಾಗ ಚಾರ್ಜ್ ಹಾಕ್ಕೊಳಕ್ಕೆ ಯೂಸ್ ಆಗುತ್ತೆ. ನಾನು ಇನ್ನೊಂದು ಫೋನ್ ಕೂಡ ಕ್ಯಾರಿ ಮಾಡಿದೆ, ಆದರೆ ಅದರಲ್ಲಿ ಅಷ್ಟೊಂದು ಕ್ಲಾರಿಟಿ ಬರೋಲ್ಲ ಇದರಲ್ಲಿ ಬಂದಂಗೆ. ನೋಡಿ ನೋಡ್ಸ್ಕೊತಾ ಇದ್ದೀನಿ, ಇಷ್ಟು ಟಯರ್ಡ್ ಆದರೆ ಪೋಸ್ ಕೊಡೋದು ಕಮ್ಮಿ ಇಲ್ವಲ್ಲ. ನೋಡಿ ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ಈ ಥರ ಚಿಕ್ಕ ದೇವರು ಇರುತ್ತೆ, ಇಲ್ಲಿ ನೋಡಿಸ್ತಿದ್ದೀನಿ ಸುಬ್ಬನ. ಪೋಸ್ ಕೊಡು. ನೋಡಿ ಗೆದ್ದು ಬಿಟ್ಟಿದ್ದೀನಿ, ನೋಡಿ ಬೆಟ್ಟಕ್ಕೆ ಬಂದ್ಬಿಡಿ. ಅಯ್ಯಯ್ಯೋ ಚೆನ್ನಾಗಿಲ್ಲ, ನೋಡಿ ಗೆದ್ಬಿಟ್ಟಿದ್ದೀನಿ, ನೋಡಿ ನೋಡಿ. ನಾವು ಹೋದ್ಸತಿ ಬಂದಾಗ ನೀರಲ್ಲಿ ಇವಾಗ ನೋಡಿದ್ರೆ ಹೆಂಗಿದೆ ಕಲರ್ ನೋಡಿ ಭಯ ಆಗ್ತದೆ, ಅದ್ರಲ್ಲಿ ಒತ್ತಲಾಡಿದ್ವಿ. ಈಗಂತೂ ತುಂಬಾ ಗಲೀಜಾಗಿದೆ, ನೀರು ಕಮ್ಮಿ ಇದೆ, ಮಳೆ ಅಷ್ಟೊಂದು ಇಲ್ವಲ್ಲ, ಅದ್ರಗೋಸ್ಕರ. ನಮ್ಮ ಮಲ್ಲಿಕ ನೋಡಿ ಹಿಂಗೆ ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಭಯ ಆಗ್ತದೆ ಅವಳಿಗೂ, ಎಲ್ಲಿ ಬಿದ್ದೋಗ್ತೀನಿ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಚುಚ್ಚು ತುಂಬ ಶಾರ್ಪ್ ಇದೆ ಅವು ಬೆಟ್ಟಗಳೆಲ್ಲ, ಸ್ವಲ್ಪ ಅಡ್ವೆಂಚರ್ ಅಂತಲೇ ಹೇಳ್ಕೊಬೋದು ಬರೋದೆಲ್ಲ. ಇಲ್ಲಿ ಕೇಕ್ ತೊಗೊಂಬಂದಿದ್ದೀವಲ್ಲ, నువ్వు కూడా ఇట్లా కేకేనా ఆడు వాళ్ళు ఎవరు అట్లదే పెట్టుకోండి ఇట్లా కేకే బెంకి పట్టు కదా ఇంకిదేలే అంటించేకి యాడమ్మ అంటించేదే అక్కమ్మ ఉందే ಚಿಕ್ಕಪ್ಪ ಎಂತ ತಂದಿದ್ದೀರ ನೋಡಿ. తీస్తానే ఉండండి అప్పుడు ఇంకా హ్యాపీ న్యూ ఇయర్. హ్యాపీ న్యూ ఇయర్ జోరుగా చెప్పురా. హ్యాపీ న్యూ ఇయర్, హ్యాపీ న్యూ ఇయర్. ఫస్ట్ పీస్ వంకే ఇదరా సైడరా ಫೋಟೋ ಪೋಸ್ತಾ ಇದ್ದಾರೆ. ఫోటో కూడా తీసాలే కా. హ్యాపీ
నాకు మీ తాత తినబెడతాడా నావా ఇదమ్మకు మట్లే ఫోటో ಬೇರೆ కావాలా కనబడుతాండవా ఏం కనబడుతాండి నిందే కదా పక్క నుంచి రా తిందు ఎత్తుకోనే ತಿನ್ಬದ್ದು ಬ್ರೆಡ್ ಬ್ರೆಡ್ ಬೇಡ ಕ್ಯಾಮ್ರಾಕ್ ಮೆತ್ತಿಚ್ಚ ಹಿಂಡೋರೆ ಕೊಯ್ಕೊಂಡು ಹಾಕ್ಲತ್ತೀನಿ ನಿಮಗೆ ಕೇಕ್ ಕಟ್ ಮಾಡೋಕ್ಕೆ ಬಿಟ್ಟಿಲ್ಲ ಅವಕ್ಕೂ ಕೊಟ್ವಿ ಆದ್ರೂ ಎಷ್ಟು ಮಂಕೀಸ್ ಅಷ್ಟಕ್ಕೆಲ್ಲ ಕೊಡೋಕ್ಕಾಗೋದಿಲ್ವಲ್ಲ ಸ್ವಲ್ಪ ಕೊಟ್ವಿ ಮತ್ತು ಇಲ್ಲಿ ಬಂದ್ವಿ ತುಂಬ ಜನ ಇಳ್ದಿದ್ರು ಎಲ್ಲ ಬಾಯ್ಸೇ ಇಳ್ದಿದ್ರು ತುಂಬ ಬಾಯ್ಸ್ ಇದ್ದಾರೆ ಮತ್ತು ಫ್ಯಾಮ್ಲೀಸು ಜಾಸ್ತಿನೇ ಬಂದಿದ್ರು ಇದೇ ಪ್ಲೇಸು ಕೈಗಲ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಮುಳ್ಬಾಗಿಲು ನಿಯರ್ ಬೈ ಇರುತ್ತೆ ಇಲ್ಲಿಂದ 25 ಕಿಲೋಮೀಟರ್ಸು ಮುಳ್ಬಾಗಿಲಿಂದ 25-26 ನೀರಲ್ಲಿ ಇಳ್ದಿದ್ದೀವಿ ನಮ್ಮ ಫ್ಯಾಮ್ಲಿನೇ ಫಸ್ಟ್ ಇಳ್ದಿರೋದು ಎಲ್ಲ ಬಾಯ್ಸ್ ಇದ್ರು ಎಲ್ಲ ಸೈಡ್ಗೆ ಹೋಗ್ಬಿಟ್ರು ನಾವು ಇಳ್ದಿದ್ದ ತಕ್ಷಣ ಅಷ್ಟು ಜನ ಇದ್ದೀವಲ್ವ ಗ್ಯಾಂಗು ನೀರಲ್ಲೆಲ್ಲ ಆಟ ಆದಮೇಲೆ ನಾನು ಕ್ಯಾಮ್ರಾ ಎತ್ಕೊಂಡ್ಬಂದೆ ಮತ್ತು ನೀರು ಚೆಲ್ಬಿಡ್ತಾರೆ ಫೋನ್ ಮೇಲೆ ಅಂತ ಹೇಳ್ಬಿಟ್ಟು ಸಖತ್ ಎಂಜಾಯ್ ಮಾಡಿ ಫ್ಯಾಮ್ಲಿ ಎಲ್ಲ ಫಸ್ಟ್ ಫೋಟೋ ಹಿಡ್ಕೊಂಡಿರೋ ಆಮೇಲೆ ಎಂಜಾಯ್ ಮಾಡ್ತಿದ್ವಿ ಆಮೇಲೆ ಫೋಟೋ ಹಿಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆದರೆ ಯೋಚನೆ ಮಾಡಿ ಮೇಕಪ್ ಎಲ್ಲ ಹೋದ್ರೆ ಫೋಟೋ ಹೆಂಗಪ್ಪ ಹಿಡ್ಕೊಳೋದು ಒರಿಜಿನಲ್ ಪ್ಲೇಸಲ್ಲಿ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಹೋದಾಗ ಇನ್ನು ಜಾಸ್ತಿ ನೀರು ಬರ್ತಾ ಇರುತ್ತೆ ಫಾಲ್ಸು ತುಂಬ ಜನ ಬಂದಿದ್ರು ನೋಡ್ತಿದ್ದೀರಲ್ವ ಹೋಗ್ಬೇಕಂದ್ರೆ ಫ್ಯಾಮ್ಲಿ ಹೋಗ್ಬೋದು ಮುಳ್ಬಾಗ್ಲಿಂದ 25-26 ಕಿಲೋಮೀಟರು ಗೂಗಲ್ ಮ್ಯಾಪ್ ಕೂಡ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ಯಾಮ್ಲಿ ಎಂಜಾಯ್ ಮಾಡೋಕ್ಕೆಲ್ಲ ಶಾಮಿಂಗ್ ಕಳಿಸ್ತಿದ್ದೀನಿ ನಾನು ಕ್ಯಾಮ್ರಾ ಅಲ್ಲಿ ವೀಡಿಯೋ ಮಾಡೋ ಮೇಲೆ ಹೋಗಿ ಅಂತೇಳ್ಬಿಟ್ಟು ಕಮ್ಮಿನೇ ಆದರೆ ವೀಡಿಯೋ ಮಾಡಿದ್ದು ನಾನಂತೂ ಎಂಜಾಯ್ ಮಾಡಿದಾಗ ಇದು ನಮ್ಮದು ತುಂಬ ದಿನದಿಂದ ಪ್ಲ್ಯಾನಿಂಗ್ ಏನಲ್ಲ ಒನ್ ಡೇ ಬ್ಯಾಕ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಷ್ಟೇ ಅದಕ್ಕೆ ಏನು ಪ್ರಿಪ್ರೇಷನ್ ಇಲ್ಲ ಹಂಗೆ ಬಂದ್ವಿ ಆದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದು ವಿಡಿಯೋ ತೆಗಿ ಅಂದರೆ ಏನೇನೋ ನೋಡಿಸ್ತಿದ್ದಾಳೆ ಇವಳು ಇಲ್ಲಿ ಸ್ವಿಮ್ಮಿಂಗ್ ಏನು ಮಾಡೋಕ್ಕಾಗಲ್ಲ ಎಷ್ಟು ಸೊಂಟವರೆಗೂ ಬರುತ್ತೆ ಅಷ್ಟೇ ನೀರು ಅಷ್ಟೊಂದು ಜಾಸ್ತಿ ಇರೋದಿಲ್ಲ ಆದರೆ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ ಮತ್ತು ನಾವು ಇಳಿದ್ಮೇಲೆ ಲೇಡೀಸ್ ಕೂಡ ತುಂಬ ಜನ ಇಳಿದ್ರು ಸ್ವಲ್ಪ ಅವ್ರಿಗೂ ಅನಿಸುತ್ತಲ್ವ ಇಳಿಯೋದು ಹೆಂಗೆ ಅಂತ ಹೇಳ್ಬಿಟ್ಟು ಆದರೆ ಆ ಗಬ್ ನೀರಲ್ಲಿ ನಾವು ಆಟ ಆಡಿದ್ವಿ ಮೇಲೆಯಿಂದ ಬರೋದು ಫ್ರೆಶ್ ನೀರು ಅದಕ್ಕೆ ಕೆಳಗಡೆ ಎಲ್ಲರೂ ಆಟ ಆಡಿ ಹಿಂಗೆ ಮಾಡಿರ್ತಾರೆ ಗೊತ್ತಲ್ವ ಮಾಮ್ಗೆ ಮದರ್ಗೆ ಯಾವಾಗೂ ಇರೋ ಡ್ಯೂಟಿನೇ ನನಗೆ ಕೂಡ ತಿನ್ನಿಸ್ತಿದ್ದೀನಿ ಮೋಕ್ಷಿತಾಗಿ ಇಡ್ಲಿನ ಅಲ್ಲಿ ಅವನು ಪುಳೋಗ್ರಿ ತಿಂತಿದ್ದಾನೆ ಅದೇ ನಮ್ಮ ಜೊತೆ ಬಂದಿರೋ ಫ್ರೆಂಡ್ಸ್ ಮಗ ಅವನು ಕೂಡ ಇಲ್ಲಿ ಮೋಕ್ಷಿತಾಗಿ ತಿನ್ನಿಸ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡೆ ಮತ್ತು ನನಗೆ ಏನೂ ಹೋಗ್ಬೇಕು ಅನಿಸಿಲ್ಲ ಮತ್ತು ನಾನು ನೀರಲ್ಲಿ ಏನು ಇಳ್ದಿಲ್ಲ ಅವಳಿಗೆ ತಿನ್ನಿಸ್ತಿದ್ದೀನಿ
ತಿನ್ನಿಸ್ಬಿಟ್ಟು ಆಚೆ ಎಂಜಾಯ್ ಮಾಡಿದ್ವಿ ಎಲ್ಲ ಚೆನ್ನಾಗಿ ಎಲ್ಲರನ್ನೂ ನೋಡಿಕೊಂಡು. ಆದರೆ ನಾವು ನೀರಲ್ಲಿ ಆಡಿದಾಗ ತುಂಬ ಜನ ಎಂಜಾಯ್ ಮಾಡಿರ್ತಾರೆ ನೋಡಿಕೊಂಡು. ಹಂಗೆ ಆಟಾಡಿದ್ದೀವಿ, ಹಿಂಗೆ ಆಟಾಡಿದ್ದೀವಿ ಅಂದರೆ ಅಷ್ಟು ಜಾಸ್ತಿ ಆಟಾಡಿದ್ದೀವಿ. ನಂಗೆ ನೆಕ್ಸ್ಟ್ ಡೇ ಕೂಡ ಇನ್ನೂ ಬಾಡಿ ಪೇನ್ ಇದೆ, ಹಂಗೆ ಆಟಾಡಿದ್ದೀವಿ. ಇದು ನೋಡಿಸ್ತಿದ್ದೀನಿ ಎಷ್ಟು ಪ್ಯೂರ್ ವಾಟರ್ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಬೆಟ್ಟ ಗುಟ್ಟಾಗಲೇ ಇಲ್ಲಿಂದ ಪ್ಲೇಸ್ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಅಲ್ಲಿ ಶಿವಲಿಂಗ ಇದೆ. ಒಬ್ಬೊಬ್ಬರು 180 ಬಿಂದಿಗೆ ನೀರು ಅಟ್ಟಬೇಕು ಅನ್ನೋರು ಕೂಡ ಅಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಳೆ ಜಾಸ್ತಿ ಬೀಳೋವಾಗ ಶಿವಲಿಂಗ ಮೇಲೆ ಇನ್ನೂ ಸೂಪರಾಗಿ ಕಾಣುತ್ತೆ. ನಾವು ಹೋದಾಗ ನೀರು ಕಮ್ಮಿ ಇತ್ತು ಅಷ್ಟೇ. ನಾವು ಫಸ್ಟ್ ಟೈಮ್ ಹೋದಾಗ ತುಂಬ ಜೋರಾಗಿ ಬೀಳ್ತಿತ್ತು ಮೇಲೆಯಿಂದ, ಮತ್ತು ಜನನೂ ಇಷ್ಟೊಂದು ಇರಲಿಲ್ಲ, ಕಮ್ಮಿ ಇದ್ದು ತುಂಬ. ಒಂದು 20-30 ಜನ ಇದ್ದರೆ ಜಾಸ್ತಿ. ಆವಾಗ ನಾವು ಹೋದಾಗ ಈ ಜಾನ್ವರಿ 1 ಹೋಗಿದ್ದಿದ್ದು. ನಾರ್ಮಲ್ ಟೈಮಲ್ಲಿ ಹೋಗಿದ್ವಿ 2 ಇಯರ್ಸ್ ಬ್ಯಾಕು, ಮತ್ತು ಈ ವರ್ಷನೇ ಬಂದಿರೋದು. ಹೋಗ್ತಿದ್ದೀವಿ ನಾವು ಅಲ್ಲಿ ಫೋಟೋ ಹಿಡ್ಕೊಳಕ್ಕೆ. ಇಲ್ಲಿ ನೋಡಿ ಫೋಟೋಸ್ ಮೇಲೆ ಫೋಟೋಸು, ಬ್ಯುಸಿ ಹೋಗಿದ್ದಾರೆ ದೇವರು ಫೋಟೋ ಹಿಡ್ಕೊಳಕ್ಕೆ. ನಾನು ಒಂದು 2 ಪಿಕ್ ಹಿಡ್ಕೊಂಡೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಲ್ಲಿಕ ಜಾರ್ ಬಿದ್ದಲು, ಹಂಗೂ ಹಿಂಗೂ ಬಿದ್ದಿಲ್ಲ, ಸೊಂಟ ಮುರಿದೋಗಿರುತ್ತೆ. ಇಲ್ಲ ಕಮ್ಮಿನೇ, ಏನು ಅಷ್ಟೊಂದು ಏನು ತೆಗಲಿಲ್ಲ, ಆದರೆ ಬಿದ್ದಲು ಸರಿಯಾಗಿನೇ. ನೋಡಿ ಅಲ್ಲೇ ಸಣ್ಣಗೆ ಅಷ್ಟು ಚಿಕ್ಕದಾಗಿ ಬರ್ತಿದೆ ನೀರು. ನಾರ್ಮಲ್ ಟೈಮಲ್ಲಿ ಹೆಂಗೆ ಬರುತ್ತೆ ಗೊತ್ತಾ ಮಳೆಗಾಲದಲ್ಲಿ, ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಅಷ್ಟು ಸ್ಪೀಡಾಗಿ ಬರುತ್ತೆ. ನೋಡಿ ಅವಳು ತಳ್ತಿದ್ದಾರೆ ಅವರು. ಅಲ್ಲೇ ಬಿದ್ದಿದ್ದು, ತುಂಬ ಜನ ಬಿದ್ದರು, ಅವಳೊಬ್ಬಳೇ ಅಲ್ಲ. ಸಖತ್ತಾಗಿ ಸಖತ್ತು ಇದಿದೆ, ಪಾಚಿ ಇದೆ ಅಲ್ಲಿ, ಸಖತ್ ಜಾರುತ್ತೆ. ನಾನು ಅದ್ರ ಹತ್ರಕ್ಕೆ ಕೂಡ ಹೋಗಿಲ್ಲ, ಬಿದ್ದರೆ ಆಮೇಲೆ ಸೊಂಟ ಮುರಿದೋಗುತ್ತೆ, ಆಮೇಲೆ ಇಲ್ಲ ಜನದ ಮುಂದೆ ಅವಮಾನ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಕ್ಕನೂ ಹೋಗಿಲ್ಲ, ಬೈಕ್ಗೆ ಜಾರಿ ಬಿದ್ದರೆ ಆಮೇಲೆ ಅಷ್ಟೇ ಅಂತ ಹೇಳ್ಬಿಟ್ಟು. ನಾನು ಇಲ್ಲೇ ಫೋಟೋ ವೀಡಿಯೋ ನೋಡ್ಕೊತೀನಿ. ನಾನು ವಾಲೆ ಕಳೆದೋಯ್ತು, ಅದಕ್ಕೆ ನಾನು 10 ರೂಪೀಸ್ ಇಯರಿಂಗ್ಸ್ ಇಕ್ಕೊಂಬಂದೆ. ಆಮೇಲೆ ನಾನು ಬ್ಯಾಸ್ಲೆಟ್ ಕೂಡ ಕಳೆದೋಯ್ತು, ಅದು 10-15 ರೂಪೀಸ್ ಅಷ್ಟೇ. ಹೆಂಗಿತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಒಂದು 2-3 ಪಿಕ್ಸ್ ಇಕ್ಕೊಂಡ್ವಿ. ಅಷ್ಟೊಂದು ಜಾಸ್ತಿ ಇಟ್ಕೊಂಡಿಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ, ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕುಂಕುಮ ಇಟ್ಕೊಂಡೆ. ಇಲ್ಲಿ ಸುಬ್ಬು ಮಲ್ಕೊಂಡಿದ್ದಾರೆ ನೋಡಿ, ಜುಮ್ ಅಂತ ಹೇಳ್ಬಿಟ್ಟು, ಬಿಸಿಲಿಗೂ ಅದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟೇ. ಅದರಲ್ಲಿ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಯಿತು. ಇನ್ನೊಂದು ನೆಕ್ಸ್ಟ್ ಫೋನ್ ತೊಗೊಂಡು ವಿಡಿಯೋ ಮಾಡಿದ್ದೀನಿ. ಇದು ನೋಡಿ ಹೆಂಗೆ ಬರ್ತಿದೆ, ಕ್ಲಾರಿಟಿ ಚೆನ್ನಾಗಿಲ್ಲ. ಊಟ ಮಾಡ್ತಿದ್ದೀವಿ. ಇಷ್ಟೇ ಈ ವ್ಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು, ಬಾಯ್ ಬಾಯ್.